ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ BMTC ಕಂಡಕ್ಟರ್ ಹುದ್ದೆಗಳ ಏನು ಮುಂದಿನ ಭಾಗ ಇದೆ ಅದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇವೆ. ಇಲ್ಲಿ ಟೋಟಲ್ ಆಗಿ 50 ಪ್ರಶ್ನೆಗಳನ್ನು ಪಾರ್ಟ್ 1ನಲ್ಲಿ ಈಗಾಗಲೇ ನಾವು ಅಪ್ಲೋಡ್ ಮಾಡಿದ್ದೇವೆ. ಅದರಲ್ಲಿ ಕೆಲವು 2ರಿಂದ 3 ಪ್ರಶ್ನೆಗಳು ತಪ್ಪಾಗಿದ್ದಾವೆ. ಅದರಲ್ಲಿ ಒಂದು JVP ಕಮಿಟಿ ಯಾರೂ ಕೂಡ ಹೆಡ್ ಮಾಡೋದಿಲ್ಲ, ಅಲ್ಲಿ ಜವಾಹರ್ಲಾಲ್ ನೆಹರು ಅಂತ ಇಲ್ಲಿ ಮಿಸ್ ಆಗಿ ತಪ್ಪಾಗಿದೆ. ಅದನ್ನು ನೀವು ಕರೆಕ್ಷನ್ನ ಮಾಡ್ಕೊಳ್ಳಿ. ಓಕೆ, ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಕೊಟ್ಟಿರ್ತೇನೆ. ಎಲ್ಲರೂ ಕೂಡ ಹೋಗಿ ಆ ಒಂದು ವಿಡಿಯೋಗಳನ್ನು ನೋಡ್ಕೊಳ್ತಾ ಬನ್ನಿ. ಅದಾದ ಬಳಿಕ ಎರಡನೇ ಒಂದು ವಿಡಿಯೋ ಏನಿದೆ, ಈ ಒಂದು 51ರಿಂದ 100 ಪ್ರಶ್ನೆವರೆಗೆ ಸಂಪೂರ್ಣವಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ನಗೋರ್ನೋ ಕರಾಬಾಕ್ ವಲಯದ ಒಂದು ಸಂಘರ್ಷ ಯಾವ ದೇಶಗಳ ನಡುವೆ ಇದೆ ಅಂತ ಕೇಳಿದರೆ ಅಜರ್ಬೈಜಾನ್ ಮತ್ತು ಆರ್ಮೇನಿಯಾ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮತ್ತು ಇಲ್ಲಿ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಇಲ್ಲಿ ಸರಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಏನು ಹೇಳಿಕೆ ಇದೆ, ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ರಾಷ್ಟ್ರ ಅಂತ. ಇದು ತಪ್ಪಾಗಿ ಇರತಕ್ಕಂಥದ್ದು. ಇಲ್ಲಿ ಚೀನಾ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಹಾಗಾಗಿ 1 ಇಲ್ಲಿ ತಪ್ಪಾಗಿದೆ. 53ನೇ ಪ್ರಶ್ನೆ, ಭಾರತದ ನದಿಗಳಿಗೆ ಸಂಬಂಧ ಹೊಂದಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕೃಷ್ಣಾ ನದಿಯು ಪರ್ಯಾಯ ದ್ವೀಪದ ಭಾರತದಲ್ಲಿ ಪೂರ್ವಕ್ಕೆ ಹರಿತಕ್ಕಂತಹ ಒಂದು 2ನೇ ಅತಿ ದೊಡ್ಡ ನದಿ ಅಂತ ಕೊಟ್ಟಿದ್ದಾರೆ. ತಪತಿ ನದಿಯು ಇಲ್ಲಿ ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ 2ನೇ ಅತಿ ದೊಡ್ಡ ನದಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಸಿ ಏನಿದೆ 1 ಮತ್ತು 2, ಎ ಮತ್ತು ಬಿ 2, ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿರ್ತದೆ. 54ನೇ ಪ್ರಶ್ನೆ, ಅವುಗಳ ಒಂದು ಭೌಗೋಳಿಕ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಇಳಿಕೆ ಕ್ರಮದಲ್ಲಿ ಗುಂಪನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರಾಜಸ್ಥಾನ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ. ಆಪ್ಷನ್ 1 ಏನಿದೆ ಇದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 55ನೇ ಪ್ರಶ್ನೆಗಳಿಗೆ ಇಲ್ಲಿ ಮ್ಯಾಂಗ್ರೂವ್ ಕಾಡುಗಳು ಮತ್ತು ಇಲ್ಲಿ ಪರ್ವತದ ವೀಡೋಗಳು ಇವೆರಡರಲ್ಲೂ ಕೂಡ ಇಲ್ಲಿ ನಮಗೆ ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆಗಳಿಗೆ ನಿಮಗೆ ಮ್ಯಾಂಗ್ರೂವ್ ಮತ್ತು ಪರ್ವತದ ವೀಡೋ ಎ ಮತ್ತು 1 ಮತ್ತು 2ನೇ ಏನು ಆಪ್ಷನ್ ಇದೆ ಇವೆರಡರಲ್ಲಿ ಒಂದು ಆಪ್ಷನ್ ಇರ್ತದೆ. ಇದನ್ನು ನೀವು ಇಟ್ಕೋಬೋದು. ಏನು ಫೈನಲ್ ಕೀ ಆನ್ಸರ್ ಬರುತ್ತೆ ಆವಾಗ ನೀವು ಚೆಕ್ ಮಾಡ್ಕೋಬೋದಾಗಿರ್ತದೆ. 56ನೇ ಪ್ರಶ್ನೆ, ಇಲ್ಲಿ ಏನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ 2 ಸರಿಯಾದ ಉತ್ತರ ಆಗಿರ್ತದೆ. ಎ 3 ಆಗಿರ್ತದೆ. ಒಳಗ್ರಹಗಳು ಭೂಮಿ, ನೆಕ್ಸ್ಟು ಹೊರಗ್ರಹಗಳು ಶನಿ, ನೆಕ್ಸ್ಟು ಇಲ್ಲಿ ನಕ್ಷತ್ರ ಪುಂಜ ಇಲ್ಲಿ ಓರಿಯನ್, ಭೂಮಿ ಉಪಗ್ರಹ ಚಂದ್ರ. ಓಕೆ, 2 ಸರಿಯಾದ ಉತ್ತರ. ಅದೇ ರೀತಿ 57ನೇ ಪ್ರಶ್ನೆ, ಕೆಳಗಿನವುಗಳಿಂದ ಹೊಂದಿಕೆಯಾಗತಕ್ಕಂಥ ಒಂದು ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಏನಿದೆ ಇಲ್ಲಿ ಎ ಬಿ ಸಿ ಮಾತ್ರ, ಅಂದರೆ ಶಿಲೀಂಧ್ರ ಬೆಡ್ ಮೇಲೆ ಬೆಳೀತಕ್ಕಂಥ ಶಿಲೀಂಧ್ರ ಹೌದು. ಪೊರಿಸ್ಟಾ ಅಮೀಬಾ, ವೈರಸ್ HIV, ಮೊನೆರಾ ಇಲ್ಲಿ ಅಣಬೆ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಮೊನೆರಾ ಎಂಬತಕ್ಕಂಥದ್ದು ಅಣಬೆ ಆಗಿರೋದಿಲ್ಲ. ಹಾಗಾಗಿ ಎ ಬಿ ಸಿ ಮಾತ್ರ 2 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಓಕೆ, 58ನೇ ಪ್ರಶ್ನೆ, ಭಾರತದ ಒಂದು ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತಕ್ಕಂಥ ಸರೋವರಗಳು ಅಂತ ಕೊಟ್ಟಿದ್ದಾರೆ. ಸಾಂಬಾರ್ ಸರೋವರ ಮಾತ್ರ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರ್ತದೆ. ಇಲ್ಲಿ 58 4 ಸಿ ಮಾತ್ರ. DDT ಅಣುವಿನಲ್ಲಿ ಕ್ಲೋರಿನ್ ಪ್ರಮಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 5 ಇರ್ತದೆ. ಹಾಗಾಗಿ 4 ಸರಿಯಾದ ಉತ್ತರ, ಅಂದರೆ 3ನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಏನು EWSಗೆ 10% ಮೀಸಲಾತಿ ಕೊಟ್ಟಿದ್ದರು, ಅದು ಯಾವ ತಿದ್ದುಪಡಿ ಅಂತ ಕೇಳಿದರೆ 103ನೇ ತಿದ್ದುಪಡಿ. 3ನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸಹಕಾರಿ ಸಂಘಗಳಲ್ಲಿ 33% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ಅಥವಾ ಇಲ್ಲಿ ಮೊದಲನೇ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರಾಖಂಡ ಇಲ್ಲಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 100 ಮೀಟರ್ ಪಿಸ್ತೂಲ್ನಲ್ಲಿ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದವರು ಯಾರು ಅಂತ ಕೇಳಿದರೆ ಮನು ಭಾಕರ್ ಮತ್ತು ಸರ್ಬ್ಜೋತ್ ಸಿಂಗ್. ಭಾರತದ ಪ್ರಥಮ ಬಹುರಾಷ್ಟ್ರ ಏರ್ ಕಾಂಬ್ಯಾಟ್ ಎಕ್ಸಸೈಸ್ ಯಾವುದು ಅಂತ ಕೊಟ್ಟಿದ್ದಾರೆ ತರಂಗ ಶಕ್ತಿ. ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ 64ನೇದು ಆಪ್ಷನ್ 2 ಆಗಿರ್ತದೆ. ಎ 4, ಬಿ 1, ಸಿ 3, ಡಿ 2. ಜುಲೈ 2024ರಲ್ಲಿ G20 ಸಮಾವೇಶ ಎಲ್ಲಿ ನಡೀತು ಅಂತ ಕೇಳಿದರೆ ರಿಯೋ ಡಿ ಜನೈರೋ. ಅಟೋಮಿಕ್ ಮಿನರಲ್ಸ್ ಡೈರೆಕ್ಟರೇಟ್ ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮರಗಲಿನಲ್ಲಿ ಯಾವುದು ಇಲ್ಲಿ ಕಂಡುಹಿಡಿಯಲು ಖನಿಜ ನಿಕ್ಷೇಪ ಗುರುತು ಮಾಡಲಾಗಿದೆ ಅಂತ ಕೇಳಿದರೆ ಲಿಥಿಯಂ ಇಲ್ಲಿ ಸಿಕ್ಕಿದೆ. 2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕದ ಒಂದು ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ ಅಂತ ಅಂದರೆ 2026ರಿಂದ 31. ಕೆಳಗಿನ ಯಾವ ಕೃಷಿ ಸಂಬಂಧಿತ ಒಂದು ವಲಯಕ್ಕೆ ಸಂಬಂಧ ಹೊಂದಿಲ್ಲ ಅಂತ ಕೇಳಿದರೆ ಇಲ್ಲಿ 68ನೇ ಪ್ರಶ್ನೆಗೆ 4 ಡಿ ಮಾತ್ರ, ತಯಾರಿಕೆ ಸಂಬಂಧ ಹೊಂದಿಲ್ಲ. ಓಕೆ, ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ರಾಜ್ಯದೊಂದಿಗೆ ಈ ಆಸ್ಪತ್ರೆ ಜಾರಿಗೆ ತಂದಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ
69ನೇದಕ್ಕೆ ಕರ್ನಾಟಕ ಇಲ್ಲಿ ಸರಿದ ಉತ್ತರ. ಈ ಒಂದು 70ನೇ ಪ್ರಶ್ನೆಗೆ ಸರಿದ ಉತ್ತರ ಇಲ್ಲಿ ಹಾಕೋದಕ್ಕೆ ಇಲ್ಲಿ ಸಿಕ್ಕಿಲ್ಲ. ಈ ಒಂದು ಪ್ರಶ್ನೆಗೂ ಕೂಡ ಮುಂದೆ ಬರ್ತಕ್ಕಂಥ ಕೀ ಆನ್ಸರ್ಗಳನ್ನು ನೋಡೋಣ. ಓಕೆ, ಮುಂದಿನ ಪ್ರಶ್ನೆ 71ನೇ ಪ್ರಶ್ನೆ. ಇದಕ್ಕೆ ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇಂದಿರಾ ಪಾಯಿಂಟ್, ಗ್ರೇಟ್ ನಿಕೋಬಾರ್. ಇಲ್ಲಿ ಇಂದಿರಾ ಕೋಲ್ ಲಡಾಖ್ ಅಂತ ನೀವು ಹೇಳಬಹುದು, ಆದರೆ ಅದು ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತದೆ, ಹಾಗಾಗಿ ಲಡಾಖ್ ಅಲ್ಲ. ಕೇಪ್ ಕಾಮೋರಿನ್, ತಮಿಳುನಾಡು. ಇನ್ನು ಇದಕ್ಕೆ ಸರಿದ ಉತ್ತರ ಎ ಮಾತ್ರ, ಆಪ್ಷನ್ 1. ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಯಾವ ಹಕ್ಕಿನ ಒಂದು ಉಲ್ಲಂಘನೆ ಆಗಿದೆ ಅಂತ ಕೇಳಿದರೆ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಒಂದು ಉಲ್ಲಂಘನೆ ಆಗಿರ್ತದೆ. 2019ರಲ್ಲಿ ಪ್ರಥಮ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಯಾವ ಮಾರ್ಗದಲ್ಲಿ ಉದ್ಘಾಟನೆಗೊಂಡಿತು ಅಂತ ಕೇಳಿದರೆ ದೆಹಲಿ ಮತ್ತು ವಾರಣಾಸಿ. 2023ರ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದವರು ಯಾರು ಅಂತ ಕೇಳಿದರೆ ವಿರಾಟ್ ಕೊಹ್ಲಿ. ತಪ್ಪಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ 2ನೇ ಆಪ್ಷನ್ ಇದೆ ನೋಡಿ, ಅಜೀವಿಕಾ. ಇದು ಸ್ವರ್ಣ ಜಯಂತಿ ಸ್ವರೋಜ್ಗಾರ ಯೋಜನೆ ಅಂತ. ಇದು ಬೇರೆ ಯೋಜನೆಗೆ ಸಂಬಂಧ ಹೊಂದಿರುತ್ತೆ. ಇದು ಅಜೀವಿಕಾ, ಸ್ವರ್ಣ ಜಯಂತಿಗೆ ಸಂಬಂಧ ಹೊಂದಿರುವುದಿಲ್ಲ. ಓಕೆ, ಏರಿಕೆ ಕ್ರಮದಲ್ಲಿ ಬರೆದಾಗ ನದಿಗಳ ಉದ್ದ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿದ ಉತ್ತರ ನಾವು ನೋಡೋದಾದರೆ 2ನೇದು ಕಾವೇರಿ, ಮಹಾನದಿ, ಕೃಷ್ಣ, ಗೋದಾವರಿ. ಭಾರತದ ನೈಜ ಪ್ರಗತಿಯು ಒಂದು ಹಳ್ಳಿಗಳ ಒಂದು ಅಭಿವೃದ್ಧಿಯಲ್ಲಿದೆ ಅಂತ ಕೇಳಿದರೆ ಇದನ್ನು ಯಾರು ಹೇಳಿದರು ಅಂತ ಮಹಾತ್ಮ ಗಾಂಧೀಜಿಯವರು ಇದನ್ನು ಹೇಳಿರ್ತಾರೆ. ಕೆಳಗಿನಲ್ಲಿ ಇರ್ತಕ್ಕಂಥ ಒಂದು ರಾಜ್ಯಗಳನ್ನು ಪರಿಗಣಿಸಿ ಇದರಲ್ಲಿ ಅರಬ್ಬಿ ಸಮುದ್ರದ ಗಡಿಯನ್ನು ಯಾವುದು ಹೊಂದಿದೆ ಅಂತ ಕೇಳಿದರೆ 4 ಕೂಡ ಅರಬ್ಬಿ ಸಮುದ್ರದ ಗಡಿಗಳನ್ನು ಹೊಂದಿರ್ತವೆ. 4ನೇದು ಸರಿದ ಉತ್ತರ. 79ನೇ ಪ್ರಶ್ನೆ. ಇದರಲ್ಲಿ ಯಾವುದು ಅಸ್ಸಾಂ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಎ ಮತ್ತು ಡಿ ದಿಗ್ಬೈ ತೈಲ ಮತ್ತು ಎ ನಗರಕಾಟಿಯ ತೈಲ ಇವೆರಡೂ ಕೂಡ ಅಸ್ಸಾಂ ರಾಜ್ಯದಲ್ಲಿದೆ. ಆಪ್ಷನ್ 2 ಸರಿಯಾದ ಉತ್ತರ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ ಒಂದು ರಾಜ್ಯದಿಂದ ಹಾದು ಹೋಗೋದಿಲ್ಲ ಅಂತ ಕೇಳಿದರೆ ಉತ್ತರ ಪ್ರದೇಶದಿಂದ ಹಾದು ಹೋಗೋದಿಲ್ಲ. ನೆಕ್ಸ್ಟ್ 81ನೇ ಪ್ರಶ್ನೆ. ಯಾವುದು ಇಲ್ಲಿ ಕ್ರಾಂತಿಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಎ, ಬಿ, ಸಿ ಸರಿಯಿದೆ. ಸ್ವರ್ಣ ಕ್ರಾಂತಿ, ರಸಗೊಬ್ಬರ ಅಂತ ಏನು ಕೇಳಿದರೆ ಇದು ತಪ್ಪಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು 3 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ 2 ಸರಿಯಾದ ಉತ್ತರ. 82ನೇ ಪ್ರಶ್ನೆ. ಕೆಳಗಿನ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ತಪ್ಪಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಬಿ ಮಾತ್ರ, ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬಾಲ್ಯ ವಿವಾಹ ನಿಷೇಧ ಅಂತ ಏನು ಕೇಳಿದರೆ ಅದು ತಪ್ಪಾಗಿರ್ತಕ್ಕಂಥದ್ದು. ಅದನ್ನು ಬಿಟ್ಟು ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ದೀನ್ ಪನ್ಹಾ ಎಂಬತಕ್ಕಂಥ ಒಂದು ಹೊಸ ನಗರವನ್ನು ಸ್ಥಾಪಿಸಿದ ಮೊಘಲರ ಒಂದು ಮುಸ್ಲಿಂ ಅರಸ ಯಾರು ಅಂತ ಕೇಳಿದರೆ ಹುಮಾಯೂನ್ ಎಂಬತಕ್ಕಂಥವನು. ದ್ವೈತ ಸಿದ್ಧಾಂತ ಇಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಮಧ್ವಾಚಾರ್ಯರು. ಮತ್ತು ಇಲ್ಲಿ ಖುದೈ ಖಿದ್ದತ್ ಗಾರ್ ಎಂಬತಕ್ಕಂಥ ಒಂದು ಸಂವಾದಗಳನ್ನು ಸಂಘಟಿತವಾಗಿ ಸ್ವಾತಂತ್ರ್ಯ ಹೋರಾಟಗಳನ್ನು ಇಲ್ಲಿ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಖಾನ್ ಅಬ್ದುಲ್ ಗಫಾರ್ ಖಾನ್ ಎಂಬತಕ್ಕಂಥವ್ರು. ಆಪ್ಷನ್ 1 ಸರಿಯಾದ ಉತ್ತರ. ಮೈಸೂರು ಕಾಂಗ್ರೆಸ್ನ ಒಂದು ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಶಿವಪುರದಲ್ಲಿ ನಡೆಯಿತು. ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ ಅಂತ ಅಂದರೆ ಏಪ್ರಿಲ್ 24. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಎಷ್ಟು ಅವಧಿಗೆ ಇಲ್ಲಿ ಚುನಾವಣೆ ಮಾಡಲಾಗುತ್ತೆ ಅಂತ ಕೇಳಿದರೆ 30 ತಿಂಗಳುಗಳ ಒಂದು ಅವಧಿ. ಮತ್ತು 89ನೇ ಪ್ರಶ್ನೆ. ಪಂಚಾಯತ್ನಲ್ಲಿ ಇರ್ತಕ್ಕಂಥ ಒಂದು ಹಣಕಾಸಿನ ಸ್ಥಿತಿಗತಿಯನ್ನು ವಿಮರ್ಶೆ ಮಾಡಲು ಯಾವ ಆಯೋಗವನ್ನು ಇಲ್ಲಿ ಯಾರು ಹಣಕಾಸಿನ ಆಯೋಗವನ್ನು ರಚಿಸ್ತಾರೆ ಅಂತ ಕೇಳಿದರೆ ರಾಜ್ಯಪಾಲರು. ಭಾರತ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ರಾಜ್ಯ ವಿಧಾನಸಭೆ ಮತ್ತು ಪಂಚಾಯತ್ಗಳ ಮಧ್ಯೆ ಅಧಿಕಾರವನ್ನು ಹಂಚಿಕೆ ಮಾಡುತ್ತದೆ ಅಂತ ಇಲ್ಲಿ ಕೇಳಿದರೆ 11ನೇ ಶೆಡ್ಯೂಲ್. ಲೋಕಾಯುಕ್ತರನ್ನು ಮತ್ತು ಉಪಯೋಗ ಲೋಕಾಯುಕ್ತರನ್ನು ನೇಮಿಸ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ ಇಲ್ಲಿ ರಾಜ್ಯಪಾಲರು. ಓಕೆ, ಇದನ್ನು ಬಿಟ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ. ಇದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.